ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಬಿ, ಯಾಕೆ ಎಷ್ಟು ಲೇಟ್ ಆಯಿತು? ನನಗಂತೂ ಕಾದು ಕಾದು ಸುಸ್ತಾಯಿತು. ಮೇಕಪ್ ಎಲ್ಲ ಹಾಳಾಯಿತು. ಸಾರಿ ಡಿಯರ್, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಲೇಟ್ ಆಯಿತು. ಹೌದು, ಏನು ಇಷ್ಟೊಂದು ಖುಷಿಯಾಗಿದೆ? ಏನು ಸಮಾಚಾರ? ಖುಷಿಯಾಗಿರೋದಕ್ಕೆ ಸಮಾಚಾರ ಇರಬೇಕಾ? ಹೌದು, ಖುಷಿಯಾಗಿರೋದಕ್ಕೆ ಕಾರಣಗಳೇ ಬೇಕಾಗಿಲ್ಲ. ಆದರೂ ನನ್ನ ಹೆಂಡತಿ ಮುನಿಸ್ಕೊಂಡ್ರೆ ಏನು ಚೆನ್ನಾಗಿ ಕಾಣಿಸ್ತಾಳೆ ಗೊತ್ತಾ? ನಿನಗೆ ಮೇಕಪ್ಪೇ ಬೇಕಾಗಿಲ್ಲ ದೀಪಿಕಾ, ಹಾಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀಯ. ಹೌದಾ? ಥ್ಯಾಂಕ್ಸ್ ಅಭಿ. ದೀಪಿಕಾ, ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕೊರಿತಾ ಇದೆ. ನಿನ್ನ ಹತ್ರ ಕೇಳಿದ್ರೆ ಉತ್ತರ ಸಿಗ್ಬೋದು ಅಂತ ಅನ್ನಿಸ್ತಿದೆ, ಕೇಳಲಾ? ಏನಭಿ, ಏನು ಅಂತ ಕೇಳು. ಅದು ಈ ಹೆಂಗಸರಿಗೆ ಯಾವ ಥರ ಗಿಫ್ಟ್ಸ್ ಇಷ್ಟ ಆಗ್ಬೋದು? ಗಿಫ್ಟಾ? ನಿನ್ನೆ ತಾನೇ ನೆಕ್ಲೆಸ್ ತಂದ್ಕೊಟ್ಟೆ ಅಲ್ವಾ, ಮತ್ತೆ ಗಿಫ್ಟ್ ಬಗ್ಗೆ ಕೇಳ್ತಿದ್ಯಾ? ನೀನು ಮೊದಲು ಹೇಳು ಯಾಕೆ ಅಂತ, ಆಮೇಲೆ ಹೇಳ್ತೀನಿ. ಆ್ಯಂಟಿಕ್ ಡಿಸೈನ್ಗಳಿರೋ ಒಡವೆಗಳು ಇಷ್ಟ ಆಗುತ್ತೆ, ಮೇಕಪ್ ಸೆಟ್ಟು, ಕಾಸ್ಟ್ಲಿ ಪರ್ಫ್ಯೂಮ್ಸು, ಡಿಸೈನರ್ ವೇರ್ಸು, ಸ್ಯಾರೀಸು ಇವೆಲ್ಲ ಇಷ್ಟ ಆಗುತ್ತೆ. ಹೀಗೆ ಹೇಳ್ತಾ ಹೋದರೆ ರಾತ್ರಿ ಇಡೀ ಹೇಳ್ತಾನೆ ಇರ್ಬೋದು. ಯಾಕೆಂದರೆ ಹೆಣ್ಮಕ್ಳ ಆಸೆಗಳಿಗೆ ಕೊನೆಯೇ ಇಲ್ಲ ಗೊತ್ತಾ? ಆದರೆ ಇಂಥ ಆಸೆ ಎಲ್ಲ ತುಳಸಿ ಅವ್ರಿಗಿಲ್ಲ ಅನಿಸುತ್ತೆ. ಏನು ಯೋಚನೆ ಮಾಡ್ತಿದ್ಯಾ ಅಭಿ? ನೀನು ಯಾವ ಥರ ಗಿಫ್ಟ್ ಬಗ್ಗೆ ಕೇಳ್ತಿದ್ಯಾ ಅಂತ ಹೇಳು, ನಾನು ಹೇಳ್ತೀನಿ. ಅದು ಈ ಪ್ರೆಗ್ನೆಂಟ್ ಆಗಿರೋರಿಗೆ ಯಾವ ಥರ ಗಿಫ್ಟ್ಸ್ ಇಷ್ಟ ಆಗುತ್ತೆ? ಅಂದರೆ ಇವನು ಕೇಳ್ತಿರೋದು ತುಳಸಿ ಬಗ್ಗೆ. ಆ ತುಳಸಿಗೆ ಇವನು ಗಿಫ್ಟ್ ಕೊಡಬೇಕು ಅನ್ಕೊತಿದ್ದಾನ. ಇವನ್ನ ಹೇಗೆ ಕಂಟ್ರೋಲಿಗೆ ತರೋದು? ಹೇಳು ದೀಪಿಕಾ, ಯಾವ ಥರ ಗಿಫ್ಟ್ಸ್ ಇಷ್ಟ ಆಗ್ಬೋದು? ನನಗವೆಲ್ಲ ಗೊತ್ತಾಗಲ್ಲ ಅಭಿ, ನಾನೇನು ಪ್ರೆಗ್ನೆಂಟ್ ಅಲ್ವಲ್ಲ. ಹಾಗಾದರೆ ಹಾಂ, ಅದಕ್ಕೇನು ಕೇಳ್ತೀನಿ, ಅವ್ರಿಗೆ ಗೊತ್ತಾದರೂ ಗೊತ್ತಾಗ್ಬೋದು. ಪೂರ್ಣಿಗೆ ಗೊತ್ತಾಗಕ್ಕೆ ಹೇಗೆ ಸಾಧ್ಯ? ಪೂರ್ಣಿ ಪ್ರೆಗ್ನೆಂಟ್ ಅಲ್ವಲ್ಲ, ಪ್ರೆಗ್ನೆಂಟ್ ಆಗೋದು ಇಲ್ಲ ಅಲ್ವಾ. ಇಂಥ ವಿಷಯಗಳೆಲ್ಲ ಅವ್ರಿಗೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲ ಹೇಳ್ಬೇಡ ದೀಪಿಕಾ, ಅದಕ್ಕೆಗಿಂತದ್ರಲ್ಲೆಲ್ಲ ಸ್ವಲ್ಪ ನಾಲೆಡ್ಜ್ ಇದೆ. ಅವ್ರು ಸರಿಯಾಗಿ ಯೋಚನೆ ಮಾಡ್ತಾರೆ, ಒಳ್ಳೆ ಗಿಫ್ಟ್ನ ಸಜೆಸ್ಟ್ ಮಾಡ್ತಾರೆ. ನಾಳೆ ಬೆಳಿಗ್ಗೆನೇ ಅವ್ರ ಹತ್ರ ಕೇಳ್ತೀನಿ. ಛೇ, ಖುಷಿಯಾಗಿರಬೇಕು, ಆಚೆ ಎಲ್ಲಾದರೂ ಹೋಗಬೇಕು ಅಂತ ರೆಡಿ ಆದೆ. ಆದರೆ ಬರ್ತಿದ್ದ ಹಾಗೇ ನಾನು ಇರಿಟೇಟ್ ಮಾಡ್ದೆ. ಸೊ ರೆಡಿ ಆಗಿದೆಯಾ? ಎಲ್ಲಾದರೂ ಆಚೆ ಹೋಗೋಣವಾ? ಇಲ್ಲ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ. ಏನಾಯ್ತು ಇವಳಿಗೆ? ಈ ಹುಡುಗಿಯರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹೇಗಿದ್ರು ನನಗೂ ಆಚೆ ಹೋಗೋದು ಇಷ್ಟ ಇರಲಿಲ್ಲ, ಹೋಗ್ಲಿ ಬಿಡು. ಅದಕ್ಕೆ ಏನು ಮಾಡ್ತಿದ್ದೀರಾ? ಟೀ ಮಾಡ್ತಾ ಇದ್ದೀನಿ, ನಿಂಗೆ ಸ್ವಲ್ಪ ಕೊಡ್ಲಾ? ಅಯ್ಯೋ ಕೇಳ್ತಿರಲ್ಲ, ಅದಕ್ಕೆ ನೀವು ಮಾಡೋ ಟೀನ ಬೇಡ ಅಂದರೆ ನಾನು ದಡ್ಡ ಆಗ್ತೀನಿ. ಟೀ ಮಾಡಕ್ಕೆ ನಾನು ಹೆಲ್ಪ್ ಮಾಡಲಾ? ಅದೆಲ್ಲ ಏನು ಬೇಡ, ಆದರೆ ಸಾಹೇಬರು ಅಡುಗೆ ಮನೆ ತನಕ ಬಂದಿದಾರಲ್ಲ, ಅದ್ಯಾಕೆ? ಅದೇ ಅದಕ್ಕೆ ನಿಮಗೆ ಟೀ ಮಾಡೋದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಇದು ಸುಳ್ಳು ಅಂತ ನನಗೆ ಗೊತ್ತು, ಈ ಸುಳ್ಳುಗಳನ್ನ ನಂಬಲ್ಲ ಅಂತ ನಿನಗೂ ಗೊತ್ತು. ನಿಜ ಹೇಳು, ಏನಾದರೂ ಮಾತಾಡೋದಿತ್ತಾ? ಹೌದು, ಅದಕ್ಕೆ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳು. ಟೀ ಬಿಟ್ಟು ಬೇರೆ ಏನಾದರೂ ತಿಂಡಿ ಮಾಡ್ಕೊಡ್ಲಾ? ಅಯ್ಯೋ, ಊಟ ತಿಂಡಿ ವಿಚಾರ ಅಲ್ಲ ಅದಕ್ಕೆ. ಈ ಗರ್ಭಿಣಿ ಹೆಂಗಸರಿಗೆ ನಾವು ಯಾವ ಥರ ಗಿಫ್ಟ್ ಕೊಟ್ಟರೆ ಇಷ್ಟ ಆಗುತ್ತೆ? ಅವ್ರಿಗೆ ನಾವು ಏನು ಗಿಫ್ಟ್ ಕೊಡ್ಬೋದು? ಈಗ ಸಮಾಚಾರ, ಗರ್ಭಿಣಿ ಹೆಂಗಸರಿಗೆ ಕೆಲವು ತಿನ್ನೋ ಪದಾರ್ಥಗಳು ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಅವ್ರ ಸ್ವಭಾವ ಹೇಗಿರುತ್ತೋ ಅದ್ರ ತಕ್ಕ ಹಾಗೆ ಇಷ್ಟನೂ ಇರುತ್ತೆ. ಈಗೇನು ತುಳಸಿ ಅಮ್ಮನಿಗೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ಯಾ? ಹಾಗಿದ್ರೆ ಅವ್ರನ್ನೇ ಹೋಗಿ ಕೇಳು, ಅವ್ರಿಗೆ ಯಾವ ಗಿಫ್ಟ್ ಇಷ್ಟ ಆಗುತ್ತೋ ಅದನ್ನೇ ಕೊಡು. ಅದು ಸರ್ಪ್ರೈಸ್ ಕೊಟ್ಟಾಗ ಆಗಲ್ವಲ್ಲ ಅದಕ್ಕೆ? ತುಳಸಿ ಅಮ್ಮನಿಗೆ ಸರ್ಪ್ರೈಸ್ಗಿಂತ ನೀನು ಅವ್ರ ಹತ್ರ ಹೋಗಿ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೀನಿ, ಏನು ಕೊಡಲಿ ಅಂತ ಕೇಳ್ತೀಯಲ್ಲ, ಅದೇ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅಯ್ಯೋ, ನಾನು ಕೇಳಲ್ಲ. ನೀವೇ ಅವ್ರನ್ನ ಕೇಳಿ ಹೇಳ್ತೀರಾ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ? ನಾನು ಕೇಳಬೇಕಾ? ಗಿಫ್ಟ್ ಕೊಡೋದು ನೀನು, ಕೇಳೋದು ನಾನಾ? ಅದೆಲ್ಲ ಸರಿಯಿಲ್ಲ. ಒಂದು ಕೆಲಸ ಮಾಡು,
ತುಳಸಿ ಅಮ್ಮನಿಗೆ ಏನು ಇಷ್ಟ ಆಗುತ್ತೆ ಅನ್ನೋದು ಸಮರ್ಥ ಗೊತ್ತಿರುತ್ತೆ. ನೀನು ಸಮರ್ಥ ಅವ್ರನ್ನ ಕೇಳಿ ಅವ್ರು ಏನು ಹೇಳ್ತಾರೋ ಅದನ್ನ ತಂದ್ಕೊಡು. ಅದೆಲ್ಲ ಆಗಲ್ಲ ಅದಕ್ಕೆ. ಅವನ ಹತ್ರ ಕೇಳೋದು ನನಗೆ ಇಷ್ಟ ಇಲ್ಲ. ತುಳಸಿ ಅಮ್ಮನಿಗೆ ಗಿಫ್ಟ್ ಕೊಡೋದು ಇಷ್ಟ ತಾನೇ? ಹೌದು, ಅದಕ್ಕೆ ತಾನೇ ಇಷ್ಟೆಲ್ಲ ಕೇಳ್ತಿರೋದು. ಹಾಗಿದ್ರೆ ಸಮರ್ಥನ ಕೇಳೋದೇ ಒಳ್ಳೆ ಐಡಿಯಾ. ತುಳಸಿ ಅಮ್ಮನಿಗೆ ಇಷ್ಟ ಆಗಿರೋ ಗಿಫ್ಟ್ ಕೊಡಬೇಕು ಅಂದರೆ ಸಮರ್ ಜೊತೆ ಮಾತಾಡೋದು ಒಂದೇ ದಾರಿ. ಯೋಚನೆ ಮಾಡು. ಸರಿ, ಓಕೆ ಅದಕ್ಕೆ, ಥ್ಯಾಂಕ್ ಯು. ಏಯ್, ಟೀ ಬೇಕು ಅಂದ್ಯಲ್ಲೋ? ಅಯ್ಯೋ, ನಂಗೆ ಬೇಡ, ತುಂಬ ಕೆಲಸ ಇದೆ. ಇವ್ನು ನಿಜವಾಗ್ಲೂ ಸಮರ್ಥ ಹತ್ರ ಮಾತಾಡ್ತಾನ? ಅಮ್ಮನಿಗೆ ಇಷ್ಟ ಆಗಿರೋ ಗಿಫ್ಟ್ ತರ್ತಾನ? ಈ ಕಾರಣಕ್ಕಾದ್ರೂ ಇವನ್ ಬಿಗುಮಾನ ಬಿಡ್ತಾನ ನೋಡ್ಬೇಕು. ಅಂತೂ ನಿಮ್ಮಿಬ್ರು ಮಧ್ಯೆ ರನ್ನಿಂಗ್ ರೇಸ್ ನಡೆದಿದೆ ಅಂತಾಯ್ತು. ಆದ್ರೆ ಗೆದ್ದಿದ್ದು ಅಮ್ಮ. ಅಮ್ಮ ಎಲ್ರ ಮನ್ಸನ್ನು ಗೆದ್ಬಿಟ್ರು. ಅಮ್ಮನ ರೂಮಲ್ಲಿ ನಮ್ಮ ಫೋಟೋಗಳು ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಮ್ಮನ ಹೃದಯದಲ್ಲಿ ನೀನಿದ್ಯಾ ಅಂದಮೇಲೆ ಅವ್ರ ರೂಮಲ್ಲಿ ನಿನ್ನ ಫೋಟೋ ಇರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಆದರೂ ನೀನು ತಗೊಂಡೋದ್ ಗಿಫ್ಟಿಂದ ಇಷ್ಟೆಲ್ಲ ಗೊತ್ತಾಗೋ ಹಾಗಾಯ್ತು. ಒಂಥರ ಒಳ್ಳೇದಾಯ್ತು ಬಿಡು. ನನಗೂ ಹಾಗೆ ಅನಿಸ್ತು. ಹಲೋ, ಹೇಳಿ. ಸರಿ, ಆಯಿತು, ಬರ್ತೀನಿ. ಏನೋ ತುಂಬ ಕೆಲಸ ಇದೆ ಅಂತ ಅಭಿ ಫೋನ್ ಮಾಡಿದ್ದ. ನನಗೀಗಲೇ ಹೊರಡಬೇಕು. ಸಮರ್, ಒಂದು ನಿಮಿಷ ಇರು. ಅಮ್ಮಂಗೆ ಅಂತ ಪಾಯಸ ಮಾಡಿದ್ದೆ, ಅಮ್ಮಂಗೆ ಕೊಟ್ಬಿಡು, ತಂದು ಕೊಡ್ತೀನಿ. ಎಲ್ಲಮ್ಮ ಸೀರೆ, ನಾನು ಪಾಯಸ ನೋಡ್ಲೂ ಇಲ್ಲ, ತಿನ್ಲೂ ಇಲ್ಲ. ಸಾರಿ ಅಂಕಲ್, ಅಮ್ಮಂಗೆ ಅಂತ ಸ್ವಲ್ಪನೇ ಮಾಡಿದ್ದೆ, ನಿಮಗೆ ನಾಳೆ ಮಾಡಿಕೊಡ್ತೀನಿ. ಸರಿ, ನನಗೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಆಮೇಲೆ ಬಂದು ಮಾತಾಡ್ತೀನಿ. ಅಣ್ಣ, ನಿಂಗೆ ತಿಂಡಿ ಸಾಕಾ? ಇನ್ನೊಂದು ಸ್ವಲ್ಪ ತಿನ್ಕೊಂಡು ಹೋಗು. ಇಲ್ಲ, ನಂಗೆ ಲೇಟ್ ಆಗ್ತಾ ಇದೆ, ಹೊರಡ್ತೀನಿ. ಅದೇನು ಕೆಲಸನೋ ಏನು, ಊಟ ತಿಂಡಿನ ಅರ್ಧಂಬರ್ಧಾಗ ಬಿಟ್ಬಿಟ್ಟು ಹೋದ್ರೆ ಇದನ್ನ ಕೆಲಸ ಅಂತಾರೇನಮ್ಮ? ಅದೇ ನನ್ನ ಕೆಲಸ ನೋಡು. ಕೂತ್ಕೊಡನೆ ಹೊಟ್ಟೆ ತುಂಬ ತಿನ್ಕೊಂಡು ಕೈ ತುಂಬ ದುಡ್ಡು ಸಂಪಾದನೆ ಮಾಡ್ಬೋದು. ಅದೇಗ್ ಮಾವ, ಎಷ್ಟು ಸಂಬಳ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ಅಂತಿದ್ರಿ, ಈಗ ನೋಡಿದ್ರೆ ಕೈ ತುಂಬಾ ದುಡ್ಡು ಅಂತಿದ್ದೀರಾ? ಅವ್ರದ್ದು ಎಷ್ಟೇ ಸಂಬಳ ಕೊಡ್ಲೆ, ಕೈ ತುಂಬ ದುಡ್ಡು ಇಟ್ಕೋಬೋದಲ್ವಾ, ಅದಕ್ಕೆ ಹಂಗೆ ಹೇಳಿದೆ. ಏನೋ ಗೊತ್ತಿಲ್ಲ ಮಾವ, ಇತ್ತೀಚೆಗಂತೂ ನಿಮ್ಮ ನಡವಳಿಕೆ ತುಂಬಾ ಬದಲಾಗಿದೆ. ನೀವು ಮಾತಾಡೋ ಮಾತಿಗೂ ನಡ್ಕೊಳ್ಳೋ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೋಡ್ ಸೊಸೆ ಮುದ್ದು, ನೀನು ಪದೇ ಪದೇ ನನಗೆ ಅವಮಾನ ಮಾಡ್ತಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಷ್ಟೇ. ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ, ಯಾರೇನಾದ್ರು ಅನ್ನಿಸ್ಕೊಂಡು ಸುಮ್ಮನೆ ತಿನ್ಕೊಂಡು ಹೋಗ್ತೀನಿ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.